ಲೋಕಸಭಾ ಚುನಾವಣೆಯನ್ನ ಪ್ರತಿಷ್ಠೆಯ ಕಣವನ್ನಾಗಿಸಿಕೊಂಡಿರೋ ಕಾಂಗ್ರೆಸ್ ನಾಯಕರು ಅಳೆದು ತೂಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡ್ತಿದ್ದಾರೆ. ತಿಂಗಳಿನಿಂದ ಅಭ್ಯರ್ಥಿಗಳ ಹುಡುಕಾಟ ನಡೆಸ್ತಿರೋ ಕೈ ನಾಯಕರಿಗೆ ಪಕ್ಷದೊಳಗಿನ ಗುದ್ದಾಟ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಚುನಾವಣೆ ಮುಹೂರ್ತ ಫಿಕ್ಸ್ ಆಗಿದ್ದು ಡೇಟ್ ಸಹ ಹತ್ರ ಬರ್ತಿದೆ. ಹೀಗಾಗಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಅದರ ನಡುವೆ ಕೂಡ ಒಂದಷ್ಟು ಲಾಭಿಗಳನ್ನ ತಮ್ಮ ಮುಖಂಡರ ಮೂಲಕ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ 2-3 ಪ್ರಬಲ ಅಭ್ಯರ್ಥಿಗಳಿರೋದ್ರಿಂದ ನಾಯಕರಿಗೆ ಮುಖಂಡರಿಗೆ ಕೂಡ ಅಭ್ಯರ್ಥಿಗಳ ಆಯ್ಕೆ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದರ ನಡುವೆ ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ರೆಡಿ ಮಾಡಿದೆ. ಇನ್ನು ಕಾಂಗ್ರೆಸ್ ರೆಡಿ ಮಾಡಿಕೊಂಡಿರೋ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ನಾವು ಒಮ್ಮೆ ನೋಡೋದಾದ್ರೆ ನೀವು ನೋಡಬಹುದಾಗಿದೆ. ಚಿಕ್ಕೋಡಿ ಸದಲಗಾದಿಂದ ಪ್ರಕೇಶ್ ಹುಕ್ಕೇರಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ, ಬಹುತೇಕ ಖಚಿತವಾಗಿದೆ. ಹಾಗೆ ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆಗಳಿದೆ. ಇನ್ನು ಎಂ ಚಂದ್ರಪ್ಪ ಚಿತ್ರದುರ್ಗದಿಂದ ಕಣಕ್ಕಿಳಿಯುವಂತಹ ಒಂದು ಸಾಧ್ಯತೆಗಳಿದೆ. ಬಹುತೇಕ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿ ಕಣಕ್ಕಿಳಿಯಲಿದ್ದಾರೆ, ಬಹುತೇಕ ಫಿಕ್ಸ್ ಆಗಿದೆ. ಹಾಗೆ ಚಾಮರಾಜನಗರದಿಂದ ಧ್ರುವ ನಾರಾಯಣ್ ಈ ಬಾರಿ ಅಖಾಡದಲ್ಲಿ ಇರಲಿದ್ದಾರೆ. ಹಾಗೆ ರಾಯಚೂರು ಕ್ಷೇತ್ರದಿಂದ BV ನಾಯಕ್ ಈ ಬಾರಿ ಸ್ಪರ್ಧೆಯಲ್ಲಿ ಇರಲಿದ್ದಾರೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಇದು. ಇನ್ನು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಅಖಾಡದಲ್ಲಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿ ಸುಲಭವಾದಂತ ಒಂದು ಅಖಾಡ ಖಂಡಿತವಾಗ್ಲೂ ಖರ್ಗೆ ಅವರಿಗೆ ಆಗಿರ್ಲಿಕ್ಕಿಲ್ಲ, ಬಹಳ ಟಫ್ ಕಾಂಪಿಟೇಷನ್ ಇದೆ. ಮತ್ತೊಂದು ಕಡೆ ಬಳ್ಳಾರಿಯಿಂದ VS ಉಗ್ರಪ್ಪ ಈ ಬಾರಿ, KH ಮುನಿಯಪ್ಪ ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತವಾಗಿದೆ. ಕೈ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಇದಾಗಿದೆ. ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಮಾಡಬೇಕಾಗಿದೆ. ಇನ್ನು ಕೂಡ ಹೈಕಮಾಂಡ್ ಮುಂದೆ ಈ ಪಟ್ಟಿ ಹೋಗಿ ಹೈಕಮಾಂಡ್ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಬೇಕಾಗಿದೆ. ಸಂಭಾವ್ಯ ಅಭ್ಯರ್ಥಿಗಳನ್ನ ನೀವೀಗ ನೋಡ್ತಾ ಇರುವಂಥದ್ದು. ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ, ಬಳ್ಳಾರಿಯಿಂದ VS ಉಗ್ರಪ್ಪ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಈ ಬಗ್ಗೆ ಈಗಾಗಲೇ ಸಭೆಯಲ್ಲಿ ನಿರ್ಧಾರವಾಗಿದೆ. ಇನ್ನು ಕೆಲವೊಂದು ಬದಲಾವಣೆಗಳಾಗುವಂತ ಸಾಧ್ಯತೆ ಕೂಡ ಇದ್ದೇ ಇದೆ. ಯಾಕಂತಂದ್ರೆ ಮೈತ್ರಿಯಾಗಿ ಈ ಬಾರಿ ಚುನಾವಣೆಯನ್ನ ಎದುರಿಸ್ತಾ ಇರೋದ್ರಿಂದ ಈ ಬಗ್ಗೆ ಕ್ಷೇತ್ರಗಳ ಹಂಚಿಕೆ ವಿಚಾರವಾಗ್ಲೂ ಕೂಡ ಈಗಾಗಲೇ ಆಲ್ಮೋಸ್ಟ್ ಚರ್ಚೆ ಮುಗಿದಿದೆ. ಅದರ ನಡುವೆ ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಬಹಳ ಎಚ್ಚರಿಕೆಯಾಗಿ ಅಭ್ಯರ್ಥಿಗಳ ಆಯ್ಕೆಯನ್ನ ಪಕ್ಷಗಳು ಮಾಡ್ತಿವೆ.